ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಮಾರ್ಚ್ 1ರಿಂದ ಯಾವುದು ದುಬಾರಿಯಾಗಲಿದೆ? ಮಾರ್ಚ್ನಲ್ಲಿ ಎಷ್ಟು ದಿನ ಬ್ಯಾಂಕುಗಳು ಕ್ಲೋಸ್ ಆಗಿರ್ತವೆ? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಮಾಡಲಾಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಓಪನ್ ಮಾಡೋಣ ಇಂದಿನ ಸುದ್ದಿಯ ಲಂಚ್ ಬಾಕ್ಸ್. 19 ಕೆಜಿ ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಈಗ ಎಷ್ಟು ಕೊಡಬೇಕು ಗೊತ್ತಾ? ಇಂದು ಮಾರ್ಚ್ 1ರಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಏರಿಕೆಯಾಗಿದೆ. ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ ₹20.50 ಏರಿಕೆಯಾಗಿ ₹1,795 ಆಗಿದೆ. ಮೊದಲು ₹1,769.50 ಇತ್ತು. ಕೋಲ್ಕತ್ತಾದಲ್ಲಿ ₹1,887ನಿಂದ ₹1,911 ಏರಿಕೆಯಾಗಿದ್ದು ₹24 ಏರಿದೆ. ಮುಂಬೈನಲ್ಲಿ ₹25.50 ಏರಿ ₹1,749 ಆಗಿದೆ. ಚೆನ್ನೈನಲ್ಲಿ ಸಿಲಿಂಡರ್ ಬೆಲೆ ₹1,937ರಿಂದ ₹1,960.50 ಏರಿದೆ. ಅಂದರೆ ₹23.50 ಹೆಚ್ಚಾಗಿದೆ. ಆದರೆ 14.2 ಕೆಜಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪ್ರಸ್ತುತ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದೆಹಲಿಯಲ್ಲಿ ₹903, ಭೋಪಾಲ್ನಲ್ಲಿ ₹908 ಮತ್ತು ಜೈಪುರದಲ್ಲಿ ₹906ಕ್ಕೆ ಲಭ್ಯವಿದೆ. ವಿಮಾನ ಟಿಕೆಟ್ ತುಟ್ಟಿಯಾಗುತ್ತದೆಯೇ? ವಿಮಾನದಲ್ಲಿ ಪ್ರಯಾಣಿಸುವವರಿಗೆ ಜೇಬು ಬಿಸಿಯಾಗಬಹುದು. ವಿಮಾನಗಳಲ್ಲಿ ಬಳಸುವ ಏವಿಯೇಷನ್ ಟರ್ಬೈನ್ ಇಂಧನ ಅಂದರೆ ATF ದರವನ್ನು ಸರ್ಕಾರಿ ತೈಲ ಕಂಪನಿಗಳು ಹೆಚ್ಚಿಸಿವೆ. ಒಂದು ವರದಿಯ ಪ್ರಕಾರ ಪ್ರತಿ ಕಿಲೋ ಲೀಟರ್ಗೆ ಸುಮಾರು ₹624.37ಗಳಷ್ಟು ಭಾರಿ ಏರಿಕೆಯಾಗಿದೆ. ಇದಕ್ಕೂ ಮೊದಲು ತೈಲ ಕಂಪನಿಗಳು 4 ಬಾರಿ ಇಂಧನ ಬೆಲೆಯನ್ನು ಕಡಿಮೆ ಮಾಡಿದ್ವು. ಏರಿದ ಇಂಧನ ಬೆಲೆ ಇಂದಿನಿಂದಲೇ ಜಾರಿಗೆ ಬಂದಿದೆ. ಈಗಾಗಲೇ ಒತ್ತಡ ಎದುರಿಸುತ್ತಿರುವ ವಿಮಾನಯಾನ ಸಂಸ್ಥೆಗಳು ಪ್ರಯಾಣ ದರವನ್ನು ಹೆಚ್ಚಿಸಬಹುದು ಎನ್ನಲಾಗಿದೆ. ಹೀಗಾಗಿ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರಿಗೆ ಹಣದುಬ್ಬರದ ಆಘಾತ ಎದುರಿಸಬೇಕಾಗುತ್ತೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ನ ಸ್ಕ್ಯಾನ್ ಅಂಡ್ ಶೇರ್ ಸರ್ವಿಸ್ ದಾಖಲೆ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ನ ಸ್ಕ್ಯಾನ್ ಅಂಡ್ ಶೇರ್ ಸರ್ವಿಸ್ ಅಂದರೆ ABHA ಈಗ ದಾಖಲೆಯನ್ನು ನಿರ್ಮಿಸಿದೆ. ಇದು ದೇಶದಾದ್ಯಂತ 2 ಕೋಟಿ ಇನ್ಸ್ಟ್ಯಾಂಟ್ OPD ರಿಜಿಸ್ಟ್ರೇಷನ್ ಮೈಲ್ ಸ್ಟೋನ್ ಸಾಧಿಸಿದೆ. ಈ ಸೇವೆ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಸ್ಟ್ಗಳಿಗೆ ದೀರ್ಘ ಸಮಯದವರೆಗೆ ಕ್ಯೂನಲ್ಲಿ ನಿಲ್ಲೋದು, ಚಿಕಿತ್ಸೆಯನ್ನು ಪಡೆಯೋದು, ಡಾಕ್ಟರ್ಗೆ ಕಾಯುವ ಸಮಸ್ಯೆಯನ್ನು ತಪ್ಪಿಸಿದೆ. ಇದು ರೋಗಿಗಳಿಗೆ, ವಿಶೇಷವಾಗಿ ವೃದ್ಧರು ಮತ್ತು ಗರ್ಭಿಣಿಯರು, ಓಡಾಟದ ಸಮಸ್ಯೆ ಇರುವ ಜನರಿಗೆ ಹೆಚ್ಚು ಪ್ರಯೋಜನವನ್ನು ಇದು ನೀಡುತ್ತೆ. ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಸ್ಪತ್ರೆಗಳಲ್ಲಿ ನಗದು ರಹಿತ ಆರೋಗ್ಯ ಸೇವೆಗಳು ಸಿಗುತ್ತವೆ. ಇದರ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಅಂದರೆ ಅಭಾ ಖಾತೆ ಇರುತ್ತದೆ. ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರದಂತಹ ರಾಜ್ಯಗಳು ಡಿಜಿಟಲ್ OPD ನೋಂದಣಿ ಸೇವೆಯನ್ನು ಅಳವಡಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿವೆ. ಮಾರ್ಚ್ನಲ್ಲಿ 14 ದಿನಗಳವರೆಗೆ ಬ್ಯಾಂಕ್ ರಜೆ. ಮಾರ್ಚ್ನಲ್ಲಿ 14 ದಿನಗಳವರೆಗೆ ಬ್ಯಾಂಕುಗಳು ಮುಚ್ಚಿರುತ್ತವೆ. ಹೀಗಾಗಿ ನೀವು ಬ್ಯಾಂಕಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡಿಕೊಳ್ಳುವುದಕ್ಕೆ ಬಯಸಿದರೆ ಈ ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. RBI ಈ ತಿಂಗಳ ಬ್ಯಾಂಕ್ ರಜೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ 4 ಭಾನುವಾರಗಳಿವೆ. 2ನೇ ಮತ್ತು ಕೊನೆಯ ಶನಿವಾರ ಸೇರಿದಂತೆ 6 ದಿನ ಈ ರಜೆ ಇರುತ್ತೆ. ಇದರ ಹೊರತಾಗಿ ಗುಡ್ ಫ್ರೈಡೆ, ಮಹಾಶಿವರಾತ್ರಿ, ಹೋಳಿ ಸೇರಿದಂತೆ ಹಲವು ಹಬ್ಬಗಳಿಗೂ ರಜೆ ಇವೆ. ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಗೆ ಸಂಪುಟ ಅನುಮೋದನೆ. ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಒಟ್ಟು ₹70,021 ಕೋಟಿ ಈ ಯೋಜನೆಗೆ ವೆಚ್ಚ ಮಾಡಲಾಗುವುದು. ಈ ಯೋಜನೆಯಡಿ 1 ಕೋಟಿ ಮನೆಗಳ ಮೇಲ್ಛಾವಣಿಗೆ ಸೌರ ಫಲಕಗಳನ್ನು ಅಳವಡಿಸುವುದಕ್ಕೆ ₹78,000ವರೆಗೆ ಸಹಾಯಧನ ಕೊಡಲಾಗುತ್ತೆ. ಜೊತೆಗೆ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿರುವವರಿಗೆ 300 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತೆ. ನ್ಯಾಷನಲ್ ಪೋರ್ಟಲ್ ಮೂಲಕ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಅವರಿಗೆ ಸೂಕ್ತ ಸೋಲಾರ್ ಸಿಸ್ಟಮ್, ಲಾಭದ ಅಂದಾಜು, ಮಾರಾಟಗಾರರ ರೇಟಿಂಗ್ ಮುಂತಾದ ಮಾಹಿತಿ ಸಿಗುತ್ತೆ. ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಜನರಿಗೆ ಸಹಾಯ ಮಾಡುತ್ತೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಿಂದ ಬೇರ್ಪಡಲು ಪೇಟಿಎಂ ನಿರ್ಧಾರ. ಆನ್ಲೈನ್ ಪಾವತಿ ಕಂಪನಿ ಪೇಟಿಎಂ ತನ್ನ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಿಂದ ಪ್ರತ್ಯೇಕಗೊಳ್ಳಲು ನಿರ್ಧರಿಸಿದೆ. 197 ಕಮ್ಯುನಿಕೇಷನ್ಸ್ನ ನಿರ್ದೇಶಕರ ಮಂಡಳಿಯು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿಗೆ RBI ಕ್ರಮ ಕೈಗೊಂಡ ನಂತರ 2 ಸಂಸ್ಥೆಗಳ ಮಧ್ಯೆ ಇದ್ದ ಸಂಬಂಧವನ್ನು ತೆಗೆದುಹಾಕುವುದಕ್ಕೆ ನಿರ್ಧಾರ ಮಾಡಿದೆ. ಶುಕ್ರವಾರ ಈ ನಿರ್ಧಾರದ ಬಗ್ಗೆ 197 ಕಮ್ಯುನಿಕೇಷನ್ಸ್ ತಿಳಿಸಿದೆ. 2 ಕಂಪನಿಗಳ ನಡುವೆ ಪರಸ್ಪರ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಪೇಟಿಎಂನ ಮೂಲ ಕಂಪನಿ ತಿಳಿಸಿವೆ.
ಕಳೆದ ತಿಂಗಳು ಹಣದುಬ್ಬರದಲ್ಲಿ ಇಳಿಕೆ. ಹಣದುಬ್ಬರದಿಂದ ಬೇಸತ್ತಿರುವ ಜನಸಾಮಾನ್ಯರಿಗೆ ನಿಧಾನವಾಗಿ ಪರಿಹಾರ ಸಿಗಲಾರಂಭಿಸಿದೆ. ಜನವರಿ ತಿಂಗಳಲ್ಲಿ ಕೈಗಾರಿಕಾ ಕಾರ್ಮಿಕರ ಚಿಲ್ಲರೆ ಹಣದುಬ್ಬರದ ದರ ಕಡಿಮೆಯಾಗಿದೆ ಎಂದು ಅಂಕಿಅಂಶಗಳು ಹೇಳುತ್ತವೆ. ಈಗ ಈ ಹಣದುಬ್ಬರ ಸುಮಾರು 4.5%ಗೆ ಇಳಿಕೆ ಕಂಡಿದೆ. ಕಾರ್ಮಿಕ ಸಚಿವಾಲಯ ಗುರುವಾರ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಿದೆ. ಜನವರಿ ತಿಂಗಳಲ್ಲಿ ಕಾರ್ಮಿಕರ ಚಿಲ್ಲರೆ ಹಣದುಬ್ಬರ ದರವು 4.59%ಗೆ ಇಳಿದಿದೆ ಎಂದು ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಿದೆ. ಇವರ ಚಿಲ್ಲರೆ ಹಣದುಬ್ಬರ ದರ ಒಂದು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ 2023ರಲ್ಲಿ ಶೇಕಡಾ 4.91ರಷ್ಟಿತ್ತು. ಒಂದು ವರ್ಷದ ಹಿಂದೆ ಈ ಹಣದುಬ್ಬರದ ದರ ಶೇಕಡಾ 6.16ರಷ್ಟಿತ್ತು. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.